ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ. ಈ ದಿನ ಪದ್ಯ 78, ಪ್ರಭಾವ ಪದ್ಧತಿ 48. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಅಸ್ತ್ರಭೂಷಣ ತಯೈವ ಕೇವಲಂ ವಿಶ್ವಮೇತದಖಿಲಂ ಬಿಭರ್ತಿಯಃ ಅಕ್ಲಮೇನ ಮಣಿಪಾದುಕೆ ತ್ವಯಾ ಸೋಪಿ ಶೇಖರ ತಯೈವ ಧಾರ್ಯತೆ. ಇದರ ಅರ್ಥ ಹೀಗಿದೆ. ಯಾವ ಪರಮಾತ್ಮನು ಒಬ್ಬನೇ ಸಮಸ್ತ ಲೋಕಗಳನ್ನು ತನ್ನ ಆಭರಣಗಳಂತೆಯೂ ದಿವ್ಯಾಸ್ತ್ರಗಳಂತೆಯೂ ಧರಿಸಿರುವವನೋ ಅಂತಹ ದೇವನು ನಿನಗೆ ಸ್ವಲ್ಪವೂ ಶ್ರಮವಿಲ್ಲದಂತೆ ನಿನ್ನ ತಲೆಯ ಆಭರಣವಾಗಿ ಧರಿಸಲ್ಪಟ್ಟಿದ್ದಾನೆ ಎಂದು. ಅಂದರೆ ಭಗವಂತನು ಸ್ವತಃ ತಾನೇ ವಿಶ್ವಾತ್ಮನಾಗಿದ್ದರೂ ಸಹ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನೇ ತನ್ನ ದೇಹದಲ್ಲಿ ಆಭರಣಗಳಂತೆಯೂ ದಿವ್ಯಾಸ್ತ್ರಗಳಂತೆಯೂ ಧರಿಸಿದ್ದರೂ ಪಾದುಕಾದೇವಿಯು ಸ್ವಲ್ಪವೂ ಕಷ್ಟವಿಲ್ಲದ ಹಾಗೆ, ಅಂದರೆ ಹೂವಿನ ಹಾಗೆ ಭಗವಂತನನ್ನೇ ತನ್ನ ತಲೆಯ ಆಭರಣವನ್ನಾಗಿ ಧರಿಸಿದ್ದಾಳೆ ಎಂದು. ಶ್ರೀ ನಿಗಮಾಂತ ಮಹಾದೇಶಿಕರು ಈ ಪದ್ಯದಲ್ಲಿ ಪಾದುಕಾದೇವಿಯ ಮಹಿಮೆ ಹೇಳಿರುವುದಲ್ಲದೆ ಭಗವಂತನ ವಿರಾಟ್ ಸ್ವರೂಪವನ್ನೂ ತಿಳಿಸಿದ್ದಾರೆ. ಅವನು ಓಂಕಾರ ಶಬ್ದ, ಪ್ರಣವ ಸ್ವರೂಪ, ಗಾಯತ್ರಿಯಲ್ಲಿ ತಿಳಿಸಿದ ಹಾಗೆ ಸವಿತೃವಿನ ಅಂತರ್ಗತ ತೇಜಸ್ಸು, ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುವ ಹಾಗೆ ಅವನು ವಿಶ್ವಾಂತರಾತ್ಮನು, ಅಂದರೆ ವಿಶ್ವಂ, ಸಕಲ ಲೋಕ ವ್ಯಾಪಕನು, ಅಂದರೆ ವಿಷ್ಣು. ಅವನು ವಷಟ್ಕಾರಃ, ಎಲ್ಲವನ್ನೂ ಎಲ್ಲರನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನು. ಅವನು ಭೂತ ಭವ್ಯ ಭವತ್ಪ್ರಭು, ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳ ಸ್ವಾಮಿ, ಅಂದರೆ ಕಾಲಾತೀತನು. ಸಕಲ ಜೀವರಾಶಿಗಳ ಸೃಷ್ಟಿಕರ್ತ, ಅಂದರೆ ಭೂತಕೃತ್, ಸೃಷ್ಟಿಸಿದರೆ ಸಾಕೆ ಸಕಲ ಜೀವರಾಶಿಗಳ ರಕ್ಷಕನು ಅವನು, ಅಂದರೆ ಭೂತಭೃತ್. ಸಕಲ ಜೀವಾತ್ಮರ ಮನಸ್ಸು ಬುದ್ಧಿ ಚೈತನ್ಯ ಎಲ್ಲವನ್ನೂ ಒಳಗೊಂಡಿರುವವನು, ಅಂದರೆ ಭೂತ ಭಾವನಃ. ಎಲ್ಲ ಜೀವಿಗಳ ಆತ್ಮ, ಅಂದರೆ ಭೂತಾತ್ಮ. ವೇದಗಳು ಹೇಳುತ್ತವೆ, ಪುರುಷ ಸೂಕ್ತ ಹೇಳುತ್ತದೆ, ಸಹಸ್ರ ಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠತ್ ದಶಾಂಗುಲಂ. ಅಂದರೆ ಎಣಿಕೆಗೂ ಸಿಗದಷ್ಟು ಸಹಸ್ರ ತಲೆ, ಕಣ್ಣುಗಳು, ಕಾಲುಗಳನ್ನು ಹೊಂದಿರುವ ಪರಮಾತ್ಮನು ಎಲ್ಲೆಡೆಯಲ್ಲಿಯೂ ತುಂಬಿರುವುದಲ್ಲದೆ ಅದರಾಚೆಗೂ ಹರಡಿದ್ದಾನೆ ಎಂದು. ಇಂತಹ ವಿರಾಟ್ ಸ್ವರೂಪನನ್ನು ಸದಾ ಹೊತ್ತು ತಿರುಗಲು ಪಾದುಕಾದೇವಿಗೆ ಸಾಧ್ಯವಾದದ್ದು ಹೇಗೆ? ವೇದಾಂತ ದೇಶಿಕರು ಇಲ್ಲಿ ಅಕ್ಲಮೇನ ಎಂಬ ಪದ ಉಪಯೋಗಿಸಿದ್ದಾರೆ. ಅಕ್ಲಮೇನ ಎಂದರೆ ಶ್ರಮವಿಲ್ಲದೆ ಎಂದು. ಅವನು ಕಠೋಪನಿಷತ್ ಹೇಳುವ ಹಾಗೆ ಅಣೋರಣೀಯಾನ್ ಮಹತೋ ಮಹೀಯಾನ್. ಅವನು ಅಣುವಿಗಿಂತಲೂ ಅಣು, ಅವನೇ ವಿಸ್ತಾರದ ಹಂತದಲ್ಲಿ ಮಹತ್ತಿಗಿಂತ ಮಹತ್ತಾದವನು. ಅವನನ್ನು ಮೀರಿದ ದೊಡ್ಡದು ಯಾವುದೂ ಇಲ್ಲ. ಓಂಕಾರ ಸ್ವರೂಪನಾದ ಪ್ರಣವ ಸ್ವರೂಪನಾದ ಅವನು ಭೂಭುವಃ ಸುವಹ ಎಂಬ ಸಮಸ್ತ ಲೋಕಗಳನ್ನು ಬ್ರಹ್ಮಾಂಡಗಳನ್ನು ಸುಲಭವಾಗಿ ಆಭರಣಗಳಂತೆ ದಿವ್ಯಾಸ್ತ್ರಗಳಂತೆ ತನ್ನಲ್ಲಿ ಧರಿಸಿರುವ ಸ್ವಾಮಿಯು ಪಾದುಕಾದೇವಿಯ ತಲೆಗೆ ಹೂವು ಮುಡಿಸಿದ ಹಾಗೆ ಹಗುರವಾದ ಆಭರಣವಾಗಿ ತೇಜಪುಂಜವಾಗಿ ಹೊಳೆಯುತ್ತಾ ಧರಿಸಲ್ಪಟ್ಟಿದ್ದಾನಲ್ಲ ಎಂದು ಹೇಳಿದ್ದಾರೆ. ಇಲ್ಲಿ ವೇದಾಂತ ದೇಶಿಕರು ಭಗವಂತನ ವಿರಾಟ್ ಸ್ವರೂಪವನ್ನು ಹೇಳಿದ್ದಾರೆ. ಅನಾದಿ ಕಾಲದಿಂದ ಋಷಿಮುನಿಗಳು ತಪಸ್ಸು ಯಜ್ಞ ಯಾಗಾದಿಗಳಿಂದ ಸತತ ಪ್ರಯತ್ನ ಪಡುತ್ತಿದ್ದರೂ ಕರ್ಮಯೋಗಿಗಳು, ಜ್ಞಾನಿಗಳು, ಭಕ್ತರು, ವಿರಕ್ತರು ಅವನನ್ನು ಕಂಡುಕೊಳ್ಳಲು ಶ್ರಮ ಪಡುತ್ತಿದ್ದರು. ಎಷ್ಟು ಜನರಿಗೆ ಅವನು ಸುಲಭನು? ಹೇಗೆ ಅವನನ್ನು ಕಾಣುವುದು, ಕಂಡು ಆನಂದಿಸುವುದು, ಅವನಲ್ಲಿ ಸೇರುವುದು? ಜ್ಞಾನ ಭಕ್ತಿ ತಪಸ್ಸುಗಳಿದ್ದರೆ ಸಾಲದು. ಅವನನ್ನು ಕಾಣುವ ಹಂಬಲ ಬೇಕು, ಅವನನ್ನು ಸೇರುವ ತುಡಿತ ಇರಬೇಕು, ಅವನಲ್ಲಿ ಪರಮ ವಿಶ್ವಾಸವಿರಬೇಕು, ಮುಖ್ಯವಾಗಿ ಅವನಲ್ಲಿ ಅಸೀಮ ಪ್ರೇಮ ಇರಬೇಕು. ಅಂಥವರಿಗೆ ಅವನು ಸುಲಭನು. ನಮ್ಮ ವೇದ, ಉಪನಿಷತ್ತು, ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಇದಕ್ಕೆ ಅನೇಕ ಉದಾಹರಣೆಗಳು ಇದೆ. ಭಗವಂತ ಪ್ರಾಪ್ತನಾಗಬೇಕಾದರೆ ಪ್ರಹ್ಲಾದನಾಗಬೇಕು, ಗೋಪಿಕಾ ಸ್ತ್ರೀಯರಾಗಬೇಕು, ಆಳ್ವಾರುಗಳಾಗಬೇಕು, ಆಂಡಾಳಾಗಬೇಕು, ಮೀರಾಬಾಯಿ ಆಗಬೇಕು, ತುಳಸಿದಾಸರಾಗಬೇಕು, ತ್ಯಾಗರಾಜರಾಗಬೇಕು. ಭಗವಂತನಲ್ಲಿ ಪೂರ್ಣ ಸಮರ್ಪಣೆ ಮಾಡಿ ಅವನನ್ನು ಪಡೆದ ಎಷ್ಟೋ ಮಹನೀಯರುಗಳು ಇದ್ದಾರೆ. ಎಂತರೋ ಮಹಾನುಭಾವಲು ಎಂದು ತ್ಯಾಗರಾಜರು ಹಾಡಿದ್ದಾರಲ್ಲವೇ. ಆಂಡಾಳ್ ಭಗವಂತನನ್ನು ಅವನ ಸೃಷ್ಟಿಯ ಎಲ್ಲದರಲ್ಲೂ ಕಾಣುತ್ತಿದ್ದಳು. ತಿರುಪ್ಪಾವೈನ ಆಳಿಮಳೆ ಕಣ್ಣ ಎಂಬ ಹಾಡನ್ನು ಕೇಳಿ. ಸಮುದ್ರದ ಉಪ್ಪು ನೀರನ್ನು ಮುಗಿದು ಸಿಹಿ ನೀರನ್ನು ಭೂಮಿಗೆ ಸುರಿಸುವ ಪರ್ಜನ್ಯ ದೇವತೆಯ
ಬಾಹುಗಳು ಅವಳಿಗೆ ಅನಂತ ಪದ್ಮನಾಭನ ನೀಲ ಬಾಹುಗಳಾಗಿ ಕಂಡವು. ಮಳೆ ಸುರಿಸುವ ಕರಿಯ ದಟ್ಟ ಮೋಡಗಳು ನೀಲಮೇಘ ಶ್ಯಾಮ ಕೃಷ್ಣನ ಹಾಗೆ ಕಂಡವು. ಮಳೆಗಾಲದ ಆಗಸದ ಮಿಂಚುಗಳ ಮಿಂಚಿನಲ್ಲಿ ಅವಳು ಶ್ರೀಕೃಷ್ಣನ ಆಭರಣವೋ ಆಯುಧವೋ ಆದ ಸಾವಿದ ಸೂರ್ಯಪ್ರಭೆಯ ಸುದರ್ಶನ ಚಕ್ರವನ್ನು ಕಂಡಳು. ಜಯದ್ರಥನಿಗ ವಧೆಗಾಗಿ ಸೂರ್ಯನನ್ನೇ ಮರೆಮಾಡಿದ ಚಕ್ರವಲ್ಲವೇ? ಮಳೆಗಾಲದ ಅಬ್ಬರದ ಗುಡುಗುಗಳು ಕೃಷ್ಣನ ಪಾಂಚಜನ್ಯ ಶಂಖದ ಘೋಷವಾಗಿ ಕೇಳಿಸಿತ್ತು ಅವಳಿಗೆ. ಮಹಾಭಾರತ ಯುದ್ಧದಲ್ಲಿ ಅವನ ಶಂಖಧ್ವನಿಯು ಕೌರವರ ಪಾಳ್ಯದಲ್ಲಿ ಎದೆ ನಡುಗಿಸಿದರೆ ಅದೇ ಧ್ವನಿ ಪಾಂಡವರ ಪಾಳ್ಯದಲ್ಲಿ ಉತ್ಸಾಹ ಉತ್ತೇಜನ ನೀಡಿತ್ತು. ಬಿಡದೆ ಸುರಿಯುವ ಮಳೆಯ ಧಾರೆಯು ಆಂಡಾಳ್ಗೆ ಕರದೂಷಣ 14,000 ರಾಕ್ಷಸರನ್ನು ವಧೆ ಮಾಡಿದ ಶ್ರೀರಾಮನ ಧನುಸ್ಸಿನ ಬಾಣಗಳಂತೆ ಕಂಡಿತ್ತು. ಇನ್ನು ಪಾದುಕಾದೇವಿಯ ಅವತಾರವಾದ ಶ್ರೀ ನಮ್ಮಾಳ್ವಾರರು ಎದೆಯಲ್ಲಿ ಭಗವಂತನನ್ನು ಸದಾ ಹೊತ್ತವರು. ಯಜುರ್ವೇದ ಸಾರವಾದ ತಮ್ಮ ತಿರುವಾಶಿರಿಯಂನಲ್ಲಿ ಭಗವಂತನ ವಿರಾಟ್ ಸ್ವರೂಪವನ್ನು ಹೇಳಿರುವುದನ್ನು ಕೇಳಿ. ನಮ್ಮಾಳ್ವಾರರು ತಮ್ಮ ತಿರುವಾಶಿರಿಯಂನ 5ನೆಯ ಪಾಶುರದಲ್ಲಿ ಭಗವಂತನು ತ್ರಿವಿಕ್ರಮನಾಗಿ ಭೂಮ್ಯಾವಕಾಶಗಳನ್ನು ತನ್ನೆರಡು ಅಡಿಗಳಿಂದ ವ್ಯಾಪಿಸಿದ ವಿಶ್ವಮೂರ್ತಿಯ ದಿವ್ಯಾದ್ಭುತ ರೂಪವನ್ನು ವರ್ಣಿಸಿದ್ದಾರೆ. ಅವನ ಸರ್ವಾಧಿಕತ್ವವನ್ನೂ ಹೇಳಿದ್ದಾರೆ. மா முதலடிப்போதொன்று கவிழ்த்தலர்த்தி மண் முழுதும் அகப்படத்து ஒன் சுடர் அடிப்போது இன்று விண்செலி நான்முக புத்தேள் நாடு வியந்துவப்பா வானவர் முறை முறை வழிபட நெறி தாமரைக்காடு மலர் கண்ணொடு கனிவாய் உடையுதுமாய் 2,000 மலர்ந்தன்ன கற்பகக்காவு பற்பலವೆನ್ನ ಮುಡಿ 9,000 ತಳೈತ್ತ ನೆಡಿಯೋಯ್ ಕಲ್ಲದು ಅಡಿಯದೋ ಉಲಹೆ ಎಂದಿದ್ದಾರೆ. ಅಂದರೆ ಲೋಕವನ್ನು ಅಳೆದುಕೊಳ್ಳಲು ನಿಂತ ವೇಳೆಯಲ್ಲಿ ಪರಮಪ್ರಾಪ್ಯವಾದ ಒಂದು ಪಾದವೆಂಬ ಕಮಲ ವಿಸ್ತಾರವಾಗಿ ಅರಳಿ ಭೂಮಿಯನ್ನೆಲ್ಲ ಆಕ್ರಮಿಸಲು ಸುಂದರವಾದುದು ತೇಜಸ್ಸಿನಿಂದ ಕೂಡಿದುದು ಆದ ಮತ್ತೊಂದು ಅಡಿದಾವರೆ ಆ ಚತುರ್ಮುಖನ ಲೋಕ ವಿಸ್ಮಯಗೊಂಡು ಸಂತೋಷಿಸುವಂತೆ ಒಳ್ಳೆಯ ಮಾರ್ಗವನ್ನು ತಿಳಿಸುವ ಶಾಸ್ತ್ರ ಮರ್ಯಾದೆಗನುಸಾರವಾಗಿ ಗುಂಪು ಗುಂಪಾಗಿ ದೇವತೆಗಳು ಬಂದು ಆಶ್ರಯಿಸುವಂತೆ ಆಕಾಶವನ್ನೆಲ್ಲ ವ್ಯಾಪಿಸಿತು ಎಂದಿದ್ದಾರೆ. ಅರಳಿದ ಪದ್ಮಗಳ ವನದಂತಿರುವ ಕಣ್ಣುಗಳು, ಪಕ್ವವಾದ ಬಿಂಬಫಲದಂತಿರುವ ಬಾಯಿ, ಮಯೂಕಮಾಲೆಗಳಿಂದ ಕೂಡಿದ ಸಹಸ್ರ ಸೂರ್ಯರುಗಳು ಒಟ್ಟಿಗೆ ಉದಯಿಸಿದಂತೆ ಜಲಿಸುವ ಕಿರೀಟ, ವಕ್ಷಗಳ ವನದೋಪಾದಿಯಲ್ಲಿ ಸಹಸ್ರ ಭುಜಗಳು, ಇವುಗಳಿಂದ ವಿರಾಜಮಾನನಾದ ನಿನಗಲ್ಲದೆ ಮತ್ತೊಬ್ಬರಿಗೆ ಲೋಕ ಹಾಳಾಗುವುದೋ ಎಂದು ಹೇಳಿದ್ದಾರೆ. 7ನೇ ಪಾಶುರದಲ್ಲಿ ಭಗವಂತನ ಸರ್ವಸ್ಮಾತ್ ಪರತ್ವವನ್ನು, ಪರಮಕಾರಣತ್ವವನ್ನು, ಪರಮರಕ್ಷಕತ್ವವನ್ನು ದೃಢವಾಗಿ ಪ್ರತಿಪಾದಿಸಿದ್ದಾರೆ. ಸೃಷ್ಟಿ, ಸ್ಥಿತಿ, ಸಂಹಾರ, ರಕ್ಷಣೆ ಎಲ್ಲವೂ ಅವನಿಂದಲೇ. ಎಲ್ಲವನ್ನೂ ಪ್ರಳಯ ಕಾಲದಲ್ಲಿ ತನ್ನ ಕಿರಿಯೊಡಲಿನಲ್ಲೇ ಇಟ್ಟುಕೊಂಡು ಅವನು ಆಲದೆಲೆಯ ಮೇಲೆ ಮಲಗಿರುತ್ತಾನೆ. ಇಂತಹ ಪರಮಾಶ್ಚರ್ಯ ಶಕ್ತಿಯುಕ್ತನವನು ಎಂದಿದ್ದಾರೆ. ನಳಿರ್ ಮದಿಚ್ಚಡೆಯನುಂ ನಾನ್ಮುಗ ಕಡವಳುಂ ತಳಿರೊಳಿ ಇಮೈಯುವರ್ தலைவனும் முதலா யாவகை உலகமும் யாவரும் அகப்பட நில நீர் தீ கால் சுடர் இரு விஷம்பும் மலர் சுடர் பிறவும் சிறிதுடன் மயங்க ஒரு பொருள் புறப்பாடின்றி முழுவதும் அகப்பட கறந்து ஓராலிலை சேர்ந்து எம் பெருமா ಮಾಯನೈ ಅಲ್ಲದು ಒರುಮಾ ದೈವಮಂ ಮತ್ತು ಉಡೆಯುಮೋ ಯಾಮೆ. ಅಂದರೆ ತಂಪಾದ ಕಿರಣಗಳನ್ನು ಉಳ್ಳ ಚಂದ್ರನನ್ನು ಜಡೆಯಲ್ಲಿ ಧರಿಸಿರುವ ಶಿವನು, ಚತುರ್ಮುಖ ಬ್ರಹ್ಮದೇವನು, ಚಿಗುರಿನಂತೆ ಕಾಂತಿಯುಳ್ಳ ದೇವರಾಜನಾದ ಇಂದ್ರನು, ಇವರೇ ಮೊದಲಾದ ಎಲ್ಲ ಬಗೆಯ ಲೋಕಗಳನ್ನು ಸಕಲ ಪ್ರಾಣಿಗಳನ್ನೂ ಕೂಡ ಒಳಗೊಂಡಂತೆ ನೆಲ, ನೀರು, ಅಗ್ನಿ, ವಾಯು, ತೇಜಸ್ಸಿನಿಂದ ವ್ಯಾಪ್ತವಾದ ಆಕಾಶ, ಹರಡುವ ಕಿರಣಗಳುಳ್ಳ ಚಂದ್ರಸೂರ್ಯರು ಮತ್ತು ಉಳಿದ ಎಲ್ಲ ವಸ್ತುಗಳು ಇವುಗಳನ್ನೆಲ್ಲ ಏಕಕಾಲದಲ್ಲಿ ತನ್ನ ಕಿರಿಯೊಡಲಿನ ಒಂದು ಭಾಗದಲ್ಲಿ ಇರುವಂತೆ ಮತ್ತು ಒಂದು ವಸ್ತುವೂ ಹೊರಗಿಲ್ಲದಂತೆ ಮೆರೆಸಿಟ್ಟು ಒಂದು ಆಲದೆಲೆಯ ಮೇಲೆ ಶಯನಿಸಿದ ನಮ್ಮೊಡೆಯನು ಪರಮಾಶ್ಚರ್ಯ ಚೇಷ್ಟಿತನೂ ಆದ ಹಿರಿಯ ದೇವ ಶ್ರೀಮನ್ನಾರಾಯಣನಿಗಲ್ಲದೆ ಬೇರೆ ಮತ್ತೊಂದು ಕ್ಷುದ್ರ ದೈವವನ್ನು ನಾನು ಆಶ್ರಯಿಸಿರುವನೇ ಎಂದಿದ್ದಾರೆ ನಮ್ಮಾಳ್ವಾರರು ಈ ಪರಮತತ್ವ ಸ್ವರೂಪವನ್ನು ಹೀಗೆ ಬೋಧಿಸಿರುವಂತೆ ಪರಮ ಪುರುಷಾರ್ಥವನ್ನು, ಅದನ್ನು ಪಡೆಯಲು ಅನುಸರಿಸಬೇಕಾದ ಉಪಾಯವನ್ನು ಈ ಪ್ರಬಂಧದಲ್ಲಿ ನಿಖರವಾಗಿ ನಿರೂಪಿಸಿದ್ದಾರೆ.
ಅವನನ್ನು ಪಡೆಯಲು ಭಕ್ತಿಯೇ ಅಲ್ಲದೆ ತೀವ್ರವಾದ ಆಶೆಯೂ ಇರಬೇಕು ಎಂದು ಹೇಳಿದ್ದಾರೆ. ಅವನಲ್ಲಿ ಉತ್ಕಟವಾದ ಪ್ರೇಮವಿರಬೇಕು ಎಂದು ತಿಳಿಸಿದ್ದಾರೆ. ಶ್ರೀರಾಮನಾಗಿ ಅವತಾರವೆತ್ತಿದ ಕಾಲದಲ್ಲಿ ಬ್ರಹ್ಮನ ವರಕ್ಕೆ ಮಹತ್ವ ಕೊಟ್ಟು ತನ್ನ ಪರತ್ವವನ್ನು ಎಲ್ಲೂ ತೋರಿಸಿಕೊಳ್ಳದೆ ಶ್ರೀರಾಮಚಂದ್ರನು ರಾಮಾಯಣದುದ್ದಕ್ಕೂ ಎಲ್ಲರ ಮನಸ್ಸನ್ನು ಆವರಿಸಿಕೊಂಡು ಬೆಳಗಿದನು. ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಎಂದು ಹೇಳುತ್ತಿದ್ದನು. ಅಷ್ಟಾದರೂ ಶ್ರೀರಾಮನಲ್ಲಿ ಪರಬ್ರಹ್ಮನನ್ನು ಕಂಡವರು ವಸಿಷ್ಠರು, ವಿಶ್ವಾಮಿತ್ರರು, ತಾರೆ ಮಂಡೋದರಿಯರು, ವಿಭೀಷಣ, ಆಂಜನೇಯ ಸ್ವಾಮಿಯರು. ಆದರೆ ಕೃಷ್ಣಾವತಾರ ಕಾಲದಲ್ಲಿ ಭಗವಂತನು ತನ್ನ ವಿರಾಟ್ ಸ್ವರೂಪವನ್ನು ಅನೇಕ ಕಡೆ ಪ್ರಕಟಗೊಳಿಸಿದ್ದಾನೆ. ಪೃಷ್ಣಿ ಮತ್ತು ಸುತಪ ಪ್ರಜಾಪತಿಯರ ತಪಸ್ಸಿಗೆ ಒಲಿದು ಮೊದಲನೇ ಬಾರಿ ಪೃಷ್ಣಿ ಪುತ್ರನಾಗಿ ಜನಿಸಿ, ಎರಡನೇ ಬಾರಿ ಅದಿತಿ ಕಶ್ಯಪರ ಪುತ್ರ ವಾಮನನಾಗಿ ಜನಿಸಿ, ಮೂರನೇ ಬಾರಿ ದೇವಕಿ ವಸುದೇವರ ಪುತ್ರನಾಗಿ ಹುಟ್ಟಿದ ಶ್ರೀಮನ್ನಾರಾಯಣನು ಹುಟ್ಟಿದೊಡನೆ ಸಕಲ ದಿವ್ಯಾಸ್ತ್ರಗಳೊಡನೆ ದಿವ್ಯಾಭರಣಗಳೊಡನೆ ಚತುರ್ಭುಜನಾಗಿ ಕಾಣಿಸಿಕೊಂಡಾಗ ದೇವಕಿ ವಸುದೇವರು ಅವನ ರೂಪಾತಿಶಯಗಳನ್ನು ನೋಡಿ ಬೆರಗಾದರು. ಶ್ರೀಮದ್ ಭಾಗವತದ 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದೆ: ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾಯುರ್ಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಧೂರ್ಯ ಕಿರೀಟಕುಂಡಲಂ ತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಾಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಕಮಲದಂತಿರುವ ಕಣ್ಣುಳ್ಳವನು, 4 ತೋಳುಗಳುಳ್ಳವನು, ಶಂಖ ಗದೆ ಚಕ್ರ ಎಂಬ ಆಯುಧಗಳನ್ನು ಧರಿಸಿರುವವನು, ಶ್ರೀವತ್ಸವೆಂಬ ಗುರ್ತುಳ್ಳವನು, ಕಂಠದಲ್ಲಿ ಹೊಳೆಯುತ್ತಿರುವ ಕೌಸ್ತುಭಮಣಿಯುಳ್ಳವನು, ಪೀತಾಂಬರಧಾರಿಯು, ದಟ್ಟವಾದ ಮೋಡದಂತೆ ನೀಲವಾದ ದೇಹಕಾಂತಿಯುಳ್ಳವನು, ಅಮೂಲ್ಯವಾದ ವೈಢೂರ್ಯ ಮಣಿಗಳಿಂದ ಪೋಣಿಸಲ್ಪಟ್ಟ ಕಿರೀಟ ಕಾಂತಿಯೊಂದಿಗೆ ಬೆರೆತಿರುವ ಸಾವಿರಾರು ಮುಂಗುರುಳುಗಳಿಂದ ಅಲಂಕೃತನು, ಉತ್ತಮವಾದ ಒಡ್ಯಾಣ, ಬಾಹುಪುರಿ, ಬಳೆಗಳಿಂದ ಬೆಳಗುತ್ತಿರುವವನು ಆದ ಅದ್ಭುತ ಶಿಶುವನ್ನು ದೇವಕಿ ವಸುದೇವರು ಕಂಡರು. ಹಿರಣ್ಯಗರ್ಭನಾದ ವಿರಾಟ್ ಸ್ವರೂಪನಾದ ಅವನನ್ನು ನಾನಾ ವಿಧವಾಗಿ ಸ್ತುತಿಸಿದರು. ನೀನು ಅವ್ಯಕ್ತನು, ಜಗತ್ತಿನ ಮೂಲ ಕಾರಣ ರೂಪನು, ಲೌಕಿಕ ಗುಣಗಳಿಗೆ ಆಶ್ರಯವಿಲ್ಲದವನು, ನಿರ್ವಿಕಾರವಾದವನು, ಸನ್ಮಾತ್ರನು, ಸರ್ವವಿಶೇಷರಹಿತನು, ನಿಷ್ಕ್ರಿಯನು, ಬ್ರಹ್ಮಾತ್ಮಕವನು, ಜ್ಯೋತಿರೂಪನು, ನೀನೇ ಶ್ರೀಮನ್ನಾರಾಯಣನು, ನೀನೇ ಮಹಾವಿಷ್ಣುವು ಎಂದು ಅನೇಕ ರೀತಿಯಲ್ಲಿ ಸ್ತುತಿಸಿದರೂ ಸಹಿತ ದೇವಕಿ ಮಾಯೆಯಿಂದ ಆವೃತಳಾಗಿ ಸರ್ವಾತ್ಮಕನಾದ ಸ್ವಾಮಿಯೇ, ಶಂಖಚಕ್ರ ಗದಾ ಪದ್ಮಗಳ ಸೊಬಗಿನಿಂದ ಕೂಡಿ 4 ಭುಜಗಳುಳ್ಳ ಲೋಕಾತಿಶಯವಾದ ದಿವ್ಯ ರೂಪವನ್ನು ಉಳ್ಳವನೇ, ನೀನು ನಿನ್ನ ಈ ರೂಪವನ್ನು ಅಡಗಿಸಿಕೊಂಡು ಬಿಡು. ಪಾಪಿಯಾದ ಕಂಸನಿಗೆ ನನ್ನಲ್ಲಿ ನೀನು ಅವತರಿಸಿದ್ದನ್ನು ತಿಳಿಯಬಾರದು. ಹೆದರಿಕೆಯಿಂದ ತಲ್ಲಣಿಸಿ ಹೋಗಿರುವ ನಾನು ನಿನಗಾಗಿ ಕಂಸನಿಂದ ಬಹಳ ಗಾಬರಿಗೊಳ್ಳುತ್ತಿದ್ದೇನೆ ಎಂದು ಹೇಳಿದಳು. ಭಗವಂತ ತನ್ನ ದಿವ್ಯ ಸ್ವರೂಪವನ್ನು ತೋರಿಸಿದರೂ ಅವನನ್ನು ತನ್ನ ಮಗನೆಂದೇ ಭಾವಿಸಿದಳು ದೇವಕಿ. ಮಗು ಕಂಸ ಬಂದಾನು, ನಿನ್ನ ರೂಪವನ್ನು ಮರೆಮಾಡಿಕೋ ಎಂದಳು. ಒರುತ್ತಿ ಮಗನಾಯ್ ಪಿರಂದು ಓರಿರವಿಲ್ ಒರುತ್ತಿ ಮಗನಾಯ್ ಒಳಿತ್ತು ಒಳರ ಎಂದು ಆಂಡಾಳ್ ದೇವಿಯು ಹೇಳಿರುವಂತೆ ಕೃಷ್ಣನು ಒಂದೇ ರಾತ್ರಿಯಲ್ಲಿ ಯಶೋದೆಯ ಮಗನಾಗಿ ಬಿಟ್ಟ. ಅವಳಿಗೂ ಅನ್ಯಾಯ ಮಾಡಲಿಲ್ಲ. ಅವಳಿಗೂ ತನ್ನ ವಿಶ್ವರೂಪವನ್ನು ತೋರಿಸಿದ. ಅಮ್ಮ, ನಿನ್ನ ಮಗ ಮಣ್ಣನ್ನು ತಿಂದಿದ್ದಾನೆ ಎಂದು ಬಲರಾಮನು ಯಶೋದೆಗೆ ಹೇಳಿದಾಗ ಕೃಷ್ಣನು ಅವಳಿಗೆ ತನ್ನ ಬಾಯನ್ನು ಅಗಲವಾಗಿ ತೆರೆದು ತೋರಿಸಿದನು. ಆಗ ಯಶೋದೆ ಅಲ್ಲಿ ಕಂಡದ್ದೇನು? ಜ್ಯೋತಿಶ್ಚಕ್ರಂ ಜಲಂ ತೇಜೋ ನಭಸ್ವಾನ್ ವಿಯದೇವಚ ವೈಕಾರಿಕಾಣೀಂದ್ರಿಯಾಣಿ ಮನೋಮಾತ್ರ ಗುಣಾಸ್ತ್ರಯ ಸಾ ತತ್ರ ದದೃಶೆ ವಿಶ್ವಂ ಜಗತ್ ಸ್ಥಾಸ್ನು ಚ ಕಂದಿಶಃ ಸಾಧ್ರಿದ್ವಿಪಾಬ್ಧಿ ಭೋಗೋಲಂ ಸವಾಯಿವ ಅಗ್ನಿರ್ ಇಂದು ತಾರಕಂ. ಆ ಯಶೋದೆಯು ಆತನ ಬಾಯಲ್ಲಿ ಅಖಂಡವಾದ ಮಹಾಕಾಶ, ದಿಕ್ಕುಗಳು, ವಾಯು, ಅಗ್ನಿ, ಚಂದ್ರ, ನಕ್ಷತ್ರಗಳು, ಬೆಟ್ಟ, ದ್ವೀಪ, ಸಮುದ್ರಗಳು ಇವುಗಳಿಂದ ಕೂಡಿದ ಭೂಗೋಳ, ತೇಜೋಗೋಳಗಳ ಲೋಕ, ಜಲ, ತೇಜಸ್ಸು, ವಾಯು, ಅಂತರಿಕ್ಷಗಳ ತತ್ವ, ಸಾತ್ವಿಕ ಅಹಂಕಾರ ತತ್ವದಿಂದ ಹುಟ್ಟಿದ ಕರ್ಮ, ಜ್ಞಾನೇಂದ್ರಿಯಗಳ ತತ್ವ, ಮನಸ್ಸು, ಶಬ್ದಾದಿ ಪಂಚತನ್ಮಾತ್ರೆಗಳು, ಸತ್ವ, ರಜಸ್ಸು, ತಮಸ್ಸೆಂಬ 3 ಗುಣಗಳು, ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚ, ಹೀಗೆ 24 ತತ್ವಗಳನ್ನು, ಅದರಿಂದ ಆದ ಬ್ರಹ್ಮಾಂಡವನ್ನು ಯಶೋದೆಯು ಕಾಣುತ್ತಾಳೆ.
ಯಶೋದೆ ಅದನ್ನು ನೋಡಿ ದಿಗ್ಭ್ರಮೆಗೊಂಡು ತನಗೆ ಬುದ್ಧಿಭ್ರಮಣೆಯಾಗಿದೆ ಎಂದುಕೊಂಡು ಭಗವಂತನ ವೈಷ್ಣವಿ ಎಂಬ ಮಾಯೆಗೆ ಒಳಗಾಗಿ ಎಚ್ಚರ ತಪ್ಪಿ ಬಿದ್ದವಳು ಮತ್ತೆ ಎದ್ದು ಭಗವಂತನನ್ನೇ ತನ್ನ ಮಗನೆಂದು ಭಾವಿಸಿ ಅಪ್ಪಿ ಮುದ್ದಾಡಿದಳು. ಮುಂದೆ ಶ್ರೀಕೃಷ್ಣನ ವಧೆಗೆ ಸಂಚು ಮಾಡಿದ ಕಂಸನು ಕೃಷ್ಣ ಬಲರಾಮರನ್ನು ಕರೆತರಲು ಅಕ್ರೂರನನ್ನು ಕಳಿಸಿದಾಗ ಅಕ್ರೂರನಿಗೂ ತನ್ನ ವಿಶ್ವರೂಪ ತೋರಿಸಿದ ಭಗವಂತ. ಮುಂದೆ ಮಹಾಭಾರತ ಯುದ್ಧ ಕಾಲದಲ್ಲಿ ಅರ್ಜುನನ ಚಕ್ಷುಗಳಿಗೆ ದಿವ್ಯವಾದ ತೇಜಸ್ಸನ್ನು ನೀಡಿದರೂ ಸಹ ಅವನಿಂದ ವಿಶ್ವರೂಪವನ್ನು ನೋಡಿ ಆನಂದಿಸಲಾಗಲಿಲ್ಲ. ಭಯದಿಂದ ವಿಹ್ವಲನಾಗಿ ಕೃಷ್ಣ, ನೀನು ನಿನ್ನ ಮೊದಲನೇ ರೂಪಕ್ಕೆ ಬಂದು ಬಿಡು ಎಂದು ಪ್ರಾರ್ಥಿಸಿದನು. ಶ್ರೀ ವೇದಾಂತ ದೇಶಿಕರ ಕೃಪೆಯಿಂದ ಶ್ರೀ ಪಾದುಕಾ ಸಹಸ್ರದ ಈ 78ನೆಯ ಶ್ಲೋಕದ ಮೂಲಕ ನಾವುಗಳು ಸಹ ಭಗವಂತನ ವಿರಾಟ್ ಸ್ವರೂಪವನ್ನು ಸ್ವಲ್ಪ ಅರ್ಥ ಮಾಡಿಕೊಂಡೆವು ಮತ್ತು ಅವನ ಅನೇಕ ಭಕ್ತರುಗಳು ಪುಣ್ಯಾತ್ಮರುಗಳು ಯಾವ ರೀತಿ ಅವನ ವಿರಾಟ್ ಸ್ವರೂಪವನ್ನು ಅನುಭವಿಸಿದ್ದಾರೆ ಎಂದು ತಿಳಿದುಕೊಂಡವು. ಭಗವಂತನ ವಿರಾಟ್ ಸ್ವರೂಪವನ್ನು ಕುರಿತ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ ಕೇಳಿ. ಪುಟ್ಟ ಬಾಲಕನಾದ ಶ್ರೀಕೃಷ್ಣನು ಒಂದು ದಿನ ಒಬ್ಬಳು ಗೋಪಿಯ ಮನೆಗೆ ಹೋಗಿ ಯಾರನ್ನೂ ಕೇಳದೆ ಅಲ್ಲಿದ್ದ ಹಾಲು ಕುಡಿದು ಮುಗಿಸಿದ. ಆ ಗೋಪಿಯಾದರೂ ತನ್ನ ಮನೆಯ ಹಾಲಿಗೆ ಏಲಕ್ಕಿಯ ಘಮ ಬರಲೆಂದು ಹಸು ಎಮ್ಮೆಗಳ ಕಲಗಚ್ಚಿಗೆ ಏಲಕ್ಕಿ ಹಾಕಿ ಕುಡಿಸುತ್ತಿದ್ದಳು. ತಾನು ಮಾರುವ ಹಾಲು ವಿಶಿಷ್ಟವಾದ ಹಾಲೆಂದು ಸಹಜವಾಗಿಯೇ ಏಲಕ್ಕಿ ಘಮ ಹೊಂದಿದೆಯೆಂದು ಹೇಳಿಕೊಂಡು ತನ್ನ ಹಾಲನ್ನು ಮಾರುತ್ತಿದ್ದಳು. ತಾನು ಮಾರಲೆಂದು ಇಟ್ಟ ಹಾಲನ್ನು ಕೃಷ್ಣ ಕುಡಿದದ್ದು ಅವಳಿಗೆ ಕೋಪ ಬಂತು. ಅವಳು ಒಂದು ಬೆತ್ತ ತೆಗೆದುಕೊಂಡು ಓಡುತ್ತಿದ್ದ ಕೃಷ್ಣನನ್ನು ಹಿಡಿದು ಬೆನ್ನಿಗೆ ಒಂದೇಟು ಬಾರಿಸಿದಳು. ಏಟು ಜೋರಾಗಿಯೇ ಬಿದ್ದಿತ್ತು. ಏಟು ಬಿದ್ದ ತಕ್ಷಣ ಅಯ್ಯೋ ಅಮ್ಮ ಎಂದು ಕೂಗಿದ್ದು ಅವಳೇ. ಏಕೆಂದರೆ ಹೊಡೆದದ್ದು ಕೃಷ್ಣನಿಗೆ, ಆದರೆ ಪೆಟ್ಟು ಬಿದ್ದದ್ದು ಅವಳಿಗೆ. ಅಯ್ಯೋ ಅಮ್ಮ ಎಂದವಳು ಅವಳೇ. ಅವಳಿಗೆ ಮಾತ್ರವಲ್ಲ, ಜಗತ್ತಿನ ಎಲ್ಲ ಜೀವಿಗಳಿಗೂ ಏಟು ಬಿದ್ದಿತ್ತು, ನೋವಾಗಿತ್ತು. ಕೃಷ್ಣ ಮಾತ್ರ ಏನೂ ತಿಳಿಯದವನಂತೆ ಕಣ್ಣೆರಳಿಸುತ್ತಾ ನಿಂತಲ್ಲಿಯೇ ನಿಂತಿದ್ದ. ಅವನು ವಿಶ್ವಾತ್ಮನಲ್ಲವೇ? ಸಕಲ ಲೋಕಗಳು ಅವನ ದೇಹವಲ್ಲವೇ? ಅವನು ವಿಶ್ವನು, ವಿಷ್ಣುವು, ವಷಟ್ಕಾರನು. ಆದ್ದರಿಂದ ಬ್ರಹ್ಮನಿಂದ ಹಿಡಿದು ಸಕಲ ದೇವರುಗಳಿಂದಲೂ ಹಿಡಿದು ಜೀವಾತ್ಮನವರೆಗೆ ಎಲ್ಲರಿಗೂ ಏಟು ಬಿದ್ದಿತ್ತು. ಎಲ್ಲರೂ ನೋವಿನಿಂದ ಅಯ್ಯೋ ಅಮ್ಮ ಎಂದಿದ್ದರು. ಬ್ರಹ್ಮಾಂಡವೇ ನೋವಿನಿಂದ ನರಳಿತ್ತು. ಆ ಗೋಪಿ ಅಮಾಯಕನಂತೆ ನಿಂತಿದ್ದ ಕೃಷ್ಣನನ್ನು ತಬ್ಬಿಕೊಳ್ಳುತ್ತಾ, ಕೃಷ್ಣ, ಇನ್ನು ಮುಂದೆ ನಿನ್ನನ್ನು ಹೊಡೆಯುವುದಿಲ್ಲ ಎಂದು ಬಾಚಿ ತಬ್ಬಿಕೊಂಡಳು. ಅವನಿಗೆ ಹೇಗೆ ಏಟು ಬೀಳುತ್ತೆ? ಯಾರಿಗಾದರೂ ಹೊಡೆದರೆ ಅವರ ಅಂತರಾತ್ಮಕ್ಕೆ ಪೆಟ್ಟು ಬೀಳುವುದಿಲ್ಲ. ಆ ಅಂತರಾತ್ಮನನ್ನು ಆವರಿಸಿರುವ ದೇಹಕ್ಕೆ ತಾನೇ ಪೆಟ್ಟು ಬೀಳುತ್ತದೆ. ಓಂ ವಿಶ್ವಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ವಷಟ್ಕಾರಾಯ ನಮಃ, ಓಂ ಭೂತಾತ್ಮನೇ ನಮಃ. ಲೋಕಗಳನ್ನೇ ತನ್ನ ದೇಹವನ್ನಾಗಿಸಿಕೊಂಡ, ಆಭರಣಗಳನ್ನಾಗಿಸಿಕೊಂಡ, ದಿವ್ಯಾಸ್ತ್ರಗಳನ್ನಾಗಿಸಿಕೊಂಡ ವಿಶ್ವಾತ್ಮನಿಗೆ, ವಿಶ್ವಸ್ವರೂಪನಿಗೆ ನಮೋ ನಮಃ. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಗಮಾಂತ ಮಹಾದೇಶಿಕಾಯ ನಮಃ.